we are on the way to Q-Mango Resort. Hey guys, ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಹೋಗ್ತಿದ್ದೀವಿ Q-Mango Resortಗೆ ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ. ಸೊ ಆ್ಯಕ್ಚುಲಿ ತುಂಬ ದಿವಸ ನಾವು ವೇಟ್ ಮಾಡ್ತೀವಿ ಹೋಗ್ಬೇಕಂತ, ಬಟ್ ನಾವು ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಾವು Q-Mango Resort ಹೋಗಿ ಆಲ್ಮೋಸ್ಟ್ ನಿಯರ್ ಇದ್ದೀವಿ. ಸೊ ಹೋಗೋಣ, ಎಂಜಾಯ್ ಮಾಡೋಣ. ಸೊ ಅಲ್ಲಿರೋ ಏನೇನು ಆಕ್ಟಿವಿಟೀಸ್ ಇದೆ ಅದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಎಕ್ಸಾಕ್ಟ್ ನಾವು ಹೊರಗಡೆ ಎಂಟ್ರ್ ಆಗ್ತಾ ಇದ್ದೀವಿ Q-Mango ರೆಸಾರ್ಟ್ ಒಳಗಡೆ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ಕರೆಕ್ಟಾಗಿ Q-Mango ರಿಸೆಪ್ಷನಿಸ್ಟಿಂದ ಇವಾಗ ಎಕ್ಸಿಟ್ ಆಗಿ ಬಂದರೆ ಇವರು ಸುಶೀಲ್ ಅಂತ ನಮ್ಮ ಫ್ರೆಂಡ್, ನಮ್ಮ ಆಫೀಸ್ ಕೊಲ್ಲಿಗೂ. ಸೊ ಇನ್ನು ಮಿಕ್ಕಿದವರೆಲ್ಲ ಅಲ್ಲಿ ಇದ್ದಾರೆ. ಸೊ ಎಲ್ಲ ಎಂಟ್ರಿ ಮಾಡಿಸ್ತಾ ಇದ್ದಾರೆ. ಸೊ ಇದೇ ಎಂಟರು ಬುದ್ಧನ ನೋಡ್ಕೊಂಡು ಎಂಟ್ರ್ ಮಾಡ್ಬೇಕು ನಾವು. ಸೊ ಇಲ್ಲಿಂದ ಬ್ರೋ ಕೆಸರು ಇದೆ ಬ್ರೋ, ನಾನು ನೋಡೇ ಇಲ್ಲ. ಕೆಸರ ಸೆಗಣಿನ ಗೊತ್ತಿಲ್ಲ. ಇಲ್ಲ ಕೆಸರೆ ಎಲ್ಲ ಗೆಲ್ಲಿದಪ್ಪ. ಹಿಂಗೆ ಹೋಗ್ಬೇಕಲ್ಲ ಸ್ಟ್ರೈಟು? ಸೊ ಹಿಂಗೆ ಹೋದ್ರೆ ನಮ್ಗೆ ಒಳಗಡೆ ಆ್ಯಕ್ಟಿವಿಟೀಸು ಏರಿಯಾಸು ಅದೆಲ್ಲ ಸಿಗುತ್ತೆ. ಸೊ ಬನ್ನಿ ಹೋಗೋಣ, ಹೋಗಿ ನೋಡೋಣ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಯಾರನ್ನ ಬರೋ ಪ್ಲ್ಯಾನ್ ಮಾಡೋರು ಸೊ ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಬಟ್ ಎನ್ವೈರ್ಮೆಂಟು ಅಷ್ಟೇ ಚೆನ್ನಾಗಿದೆ. ನಾನು ಇಷ್ಟು ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ಈ ಥರ ಟೆಂಟ್ಸ್ ಕೂಡ ಕೊಡ್ತಾರೆ ನಮಗೆ ಇರೋಕ್ಕೆ. ನೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವ ಥರ ಟೆಂಟ್ಸ್ ಕೊಡ್ತಾರೆ ಅಂತ. ಸೊ ಬನ್ನಿ ಗಾಯ್ಸ್, ಹೋಗೋಣ, ನೋಡೋಣ ಒಳಗಡೆ ಏನೇನಿರುತ್ತೆ ಅಂತ. ಗೈಸ್, ಇದು ಸ್ವಿಮ್ಮಿಂಗ್ ಪೂಲ್. ಇವಾಗ ಅವರು Q-Mango ರೆಸಾರ್ಟ್ ಬಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಇದು ರಿಸಾರ್ಟ್ಸು. ಸೊ ನಮ್ಮ ಟೀಮ್ ಮೇಟ್ಸ್ ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ HR ವೆಂಕಟೇಶು, ದಿನೇಶು, ಸುಶೀಲು, ತನುಷು, ಮೆಲ್ವಿನ್ನು. ಸೊ ಆ ಕಡೆ ಹೋದರೆ ನಮಗೆ ಲೇಕ್ ಸೈಡ್ ಬರುತ್ತೆ. ಸೊ ಇದೆಲ್ಲ ಮೇ ಬಿ ಡ್ರೆಸ್ಸಿಂಗ್ ರೂಮ್ ಅನ್ಸೋದಲ್ಲ ಬ್ರೋ ಇದೆಲ್ಲ? ಚೇಂಜಿಂಗ್ ರೂಮ್ಸು ಇಲ್ಲಿ ನಾವು ಮಾಡ್ಕೊಬೋದು. ಸೊ ಇದು ಕಂಪ್ಲೀಟ್ಲಿ ಸ್ವಿಮ್ಮಿಂಗ್ ಪೂಲು. ಸೊ ನೀವು ಆ ಕಡೆ ಬಂದು ಡೈನಿಂಗ್ ಏರಿಯಾ ಬರುತ್ತೆ ನಮಗೆ. ಕಂಪ್ಲೀಟ್ಲಿ ನೀವೇನಾರು ಆ ಕಡೆ ಲೇಕ್ ಸೈಡ್ ಹೋಗ್ಬೇಕಂದ್ರೆ ಸೊ ಬೋರ್ಡ್ ತೊಗೊಂಡು ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಬೇಕು. ಸೊ ಹಂಗೆ ಅಲೋ ಮಾಡಲ್ಲ ಅಂತೆ. ಸೊ ಎಲ್ಲ ಎಂಕ್ವೈರಿ ಮಾಡಿದ್ರಿ. ಸೊ ಬರೋರು ಸ್ವಲ್ಪ ನೋಡ್ಕೊಂಡು ಬಂದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಗೈಸ್. ಜಸ್ಟ್ ಈಗ ಊಟ ಆಯಿತು ನಮ್ಮದು ನಮ್ಮ ಟೀಮ್ ಎಲ್ಲರದು. ಸೀರಿಯಸ್ ಆಗಿ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆಪ್ಪ. ನನಗೊಂದು ಭಾರಿ ಇಷ್ಟ ಆಯಿತು. ಸೊ ಅದಷ್ಟು ಫುಲ್ಲು ಲೇಕು. ಸೊ ಆ ಕಡೆ ಎಲ್ಲ ಬೇರೆ ಹಸು ಎಲ್ಲ ಮೇಯ್ಸೋರು ಬಂದವ್ರೆ. ಸೊ ಅದು ಬಿಟ್ಟರೆ ನಾವು ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಡೇಂಜರ್ ಝೋನ್ ಅಂತ ಹಾಕೋರೆ. ಫುಲ್ಲು ಇದು ಕಂಪ್ಲೀಟ್ಲಿ ಆ ಕಡೆ ಹೋದ್ರೆ ಲಾಸ್ಟ್ ಎಂಡಿಂಗ್ ಹೋದ್ರೆ ಆ ಕಡೆ ಬೋಟಿಂಗು, ಈ ಕಡೆ ಬಿಟ್ಟರೆ ಫುಲ್ಲು ಲೇಕೆ ಈ ಕಡೆ ಇರೋದು ಫುಲ್ಲು ನಮಗೆ. ಬಟ್ ತುಂಬ ಚೆನ್ನಾಗಿದೆ. ಬಟ್ ಮಾರ್ನಿಂಗ್ ವ್ಯೂ ಒಂದು ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಈಗ ಅಷ್ಟೇ ನಾನು ಅಲ್ಲಿಂದ ಲಂಚ್ ಮಾಡಿಕೊಂಡು ಸೊ ಈ ಕಡೆ ಬಂದೆ. ಈ ಕಡೆ ಲಂಚು ಮತ್ತು ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡೋ ಏರಿಯಾ ಇದು. ಸೊ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ ರೆಸಾರ್ಟ್ ಮಾತ್ರ. ಸೊ ಯಾರೆಲ್ಲ ಏನಾರ ಪ್ಲ್ಯಾನ್ ಮಾಡೋಂಗಿದ್ರೆ ಸೊ ಇಲ್ಲ ಬನ್ನಿ. ಬಟ್ ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬಂದು ಏನು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆ ಬಂದು ಸ್ವಲ್ಪ ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಈಜೊಡ್ಕೊಂಡು. ಆ ಕಡೆ ಸ್ವಿಮ್ಮಿಂಗ್ ಪೂಲೆಲ್ಲ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಊಟನೂ ಚೆನ್ನಾಗಿತ್ತು. ಸೊ ಇವಾಗ ಊಟ ಮಾಡಿದ್ವಿ. ಸೊ ಬನ್ನಿ ನೆಕ್ಸ್ಟ್ ಏನಂಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಅಂತ ನೋಡೋಣ. ಸರ್ ಐ ಆಮ್ ಹಿಯರ್ ಗಾಯ್ಸ್. ಇವಾಗ ಆ್ಯಕ್ಟಿವಿಟಿ ಏರಿಯಾಗೆ ಬಂದ್ರಿ. ಸೊ ನಮ್ಮ ಸರ್, ನಮ್ಮ ಟೀಮ್ ಮೇಟ್ಸು ಸೊ ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಜಿಪ್ಲೈನ್ ಗೇಮ್ ಇದೆ ಅಂತೆ. ಸೊ ಜಿಪ್ಲೈನ್ ಗೇಮ್ ನೋಡಿ. ಸೊ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಜಿಪ್ಲೈನು ಸೊ ಇಲ್ಲಿಂದ ಆ ಕಡೆ ಎಂಡಿಂಗ್ವರೆಗೂ. ಸೊ ಇಲ್ಲಿ ನಮ್ಮ ಸರು, ನಮ್ಮ ಟೀಮ್ ಮೇಟ್ಸ್ ಎಲ್ಲ ರೆಡಿ ಆಗ್ತವ್ರೆ. ಸೊ ನಾವು ರೆಡಿ ಆಗೋಣ. ರೆಡಿಯಾಗಿ ಜಿಪ್ಲೈನಿಗೆ ಹೋಗೋಣ ಬನ್ನಿ. ಅವನೇನೋ ಲವರ್ ಬಾಯ್ ಥರ ಫುಲ್ ಮಾಡ್ತಾರೆ. ಗಾಯ್ಸ್ ಇದು ಮಾತ್ರ ಅಲ್ಟಿ ಆಗಿದೆ ಮಾತ್ರ ಇದು. ದಿನೇಶ್ ಸೊ ಇವರು ಹೋಲ್ಡ್ ಮಾಡೋಕ್ಕಿದ್ದಾರೆ. ಅದೇನೇ ಸ್ಪೀಡ್ ಬಂದ್ರು ಸೊ ಅದನ್ನು ಹೋಲ್ಡ್ ಮಾಡಿ ಸೊ ಅಲ್ಲೇ ಕರೆಕ್ಟಾಗಿ ಲ್ಯಾಂಡ್ ಮಾಡ್ತಾರೆ ನಮ್ಮನ್ನು. ಸೊ ನಾವು ಹತ್ಬೇಕಾಗಿರೋದು ಆ ಎಂಡಿಂಗ್ ಹೋಗ್ಬೇಕು. ಆ ಎಂಡಿಂಗಿಂದ ಎಂಡಿಂಗ್ವರೆಗೂ ಹೋಗಿ ನಾವು ಅಲ್ಲಿಂದ ವಾಪಸ್ ಬರ್ಬೇಕು ನಾವು. ನೀನು ನೆಕ್ ಹುಷಾರು ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು ಬ್ರೋ. ನನ್ನ ಹತ್ರ ಫೋನ್ ಇಲ್ಲ. ಏನಕ್ಕೆ ಬ್ರೋ ಫೋನು? ನಮ್ಮ ಬ್ಲಾಗರ್ ಮಹೇಶ್
ಅವರೇ ನಮ್ಮ HR. ಅಲ್ಲೇ ಕರೆಕ್ಟಾಗಿ ಹೋಲ್ಡ್ ಮಾಡ್ತಾರೆ. ಸರ್ ನಾನು ಮರ್ತದೆ ಫೋನ್ ಎತ್ಕೊಂಬರೋದು ಬ್ರೋ. ಫೋನ್ ಎತ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ? ಹಾಂ, ನರ್ವಸ್ಸಾ? ವೈ? This is the first time I'm experiencing. Okay, but you didn't take your mobile to this one, make a video. Feeling hands still see. ಅಲ್ಲ ವೈಕುಂಠಪುರಂలో ಏನ್ ಬ್ರೋ ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆನೇ ಟೈಮ್ ಇಲ್ಲ. ಇದಕ್ಕೆ ನಾವು ವೆಂಕಟೇಶ್ವರ ಎಲ್ಲರೂ ಈ ಗೇಮ್ಸ್ ಆಡಕ್ಕೆ ಹೋಗ್ತಾರೆ. ಬ್ರೋ ಎಕ್ಸ್ಪೀರಿಯನ್ಸ್, ಆಲ್ ದ ಬೆಸ್ಟ್. All the best, thank you. ಯು ಆರ್ ನಾಟ್ ಗೋಯಿಂಗ್? Sir, how was the experience, sir? It's amazing. It's good. I'm enjoying it. You can see me wearing this one. Yeah. Now you are going to this one. Yes. I want you to record it and show to everyone how it has actually been done. Done, sir. Done. Everyone should know about that. That how actually it has been done. Definitely, sir. Thank you. Bro, you best of luck. Thank you so much, Mahesh. Careful about your specs, sir. ವೆಂಕಟೇಶ್ ಏನ್ ಬ್ರೋ ಪೀಸ್ ಅಲ್ಲ, ನೀನ್ ಪೀಸ್ ಆಗ್ಬಿಟ್ಟಿ ಆಮೇಲೆ. ಎಲ್ಲ ರೆಡಿಯಾಗವ್ರೆ ಆಫೀಸ್ ಹೋಗಕ್ಕೆ. ಎಲ್ಲ ಒನ್ ಬೈ ಒನ್ ಹೋಗ್ತಾ ಇದಾರೆ ಇವಾಗ. One by one ಬನ್ನಿ. ಕಂಪ್ಲೀಟ್ ಆದ್ಮೇಲೆ ವೆಂಕಟೇಶ್ ವೇಟ್ ವೆಂಕಟೇಶ್ ಅಲ್ಲೇ ಇರೋ, ಒನ್ ಬೈ ಒನ್ ಅಂತೆ. Bro, show your six pack. ಸುಶೀಲ್ ನಾನು ರೆಕಾರ್ಡ್ ಮಾಡಲ್ಲಪ್ಪ. ದಿನೇಶ್ ಬ್ರೋ ಕಮ್. Come on, Dinesh bro. Bro, only one hand bro, Dinesh. Careful, sir. Not that difficult. Venkatesh. Bharat. Hey, Venkatesh. Hey, ಕಿತ್ತಾಕ್ಬಿಟ್ಟಿ ಅದನ್ನ. ಇದೇನ್ರ ಇದೆ? ಅರೆ ಗಾಯ್ಸ್, ಈಗ ಜಸ್ಟ್ ಸ್ವಿಮ್ಮಿಂಗ್ ಪೂಲಿಂದ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ನಮ್ಮದೇ ಕ್ಯಾಂಪಲ್ಲಿದ್ದೀರಿ. ರಾಮೇಶ್ ಬ್ರೋ ಇಲ್ಲಿ ಮಲಗವ್ರೆ. ಕ್ಯಾಂಪ್ಸು ಟೋಟಲಾಗಿ ದಿನೇಶ್ದು ಅಲ್ಲಿ ಇನ್ನು ಯಾರು ಬ್ರೋ? ಮೆಲ್ವಿನ್ ಬರಬೇಕಲ್ಲ? ಮೆಲ್ವಿನು, ವೆಂಕಟೇಶು, ನಮ್ಮ ಸರ್ರು, ಇದು ನಮ್ಮದು. ಮಾತ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಈಗ ಎಷ್ಟೊತ್ತು ಆಯ್ತು ಅಂತಲೇ ಗೊತ್ತಾಗಿಲ್ಲ. ಟೈಮಿಂಗ್ಸು ಫುಲ್ಲು ನಿದ್ದೆ ಅಲ್ಲ ಬ್ರೋ, ನಿದ್ದೆ ಆಗ್ತಾಯಿಲ್ಲ. ಸೊ ಹೋಗಿ ಊಟ ಮಾಡ್ಕೊಂಬಂದು ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ಮಲಗಿಬಿಡೋದೆ. ಮತ್ತೆ ಬೆಳಗ್ಗೆ ಎದ್ದೊಳ್ಬೇಕು. ಬನ್ನಿ ಮಲ್ಕೋಣ, ಮುಂದೆ ಏನಾಗುತ್ತೆ ನೋಡೋಣ.
ವಾಟ್ ಈಸ್ ಡೂಯಿಂಗ್ ಇನ್ಸೈಡ್? ಗೈಸ್ ಇವಾಗ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡ್ತವ್ರೆ. ಯಾರಿಲ್ಲ ಹಾಕ್ತವ್ರೆ ಬೆಂಕಿ ಫುಲ್ಲು ಕಂಪ್ಲೀಟ್ ಆಗಿ. ಸೊ ಇದು ಡೀಸೆಲ್, ಇದನ್ನ ಹಾಕಿ ಬೆಂಕಿ ಅಂಟಿಸ್ತಾರೆ. ಬ್ರೋ ಮಲ್ಕೊಂಡ್ಬೇಡ ಬ್ರೋ, ಬೆಂಕಿ ಹಾಕ್ತವ್ರಲ್ಲ ಅದಕ್ಕೆ. ಅಲ್ಲಿ ಆಲ್ರೆಡಿ ಎಲ್ಲ ಬೇರೆ ಕಡೆ ಡಿಪೆಂಡ್ಸ್ ಅಪಾನ್ ಪ್ಯಾಕೇಜ್, ನೀವು ಯಾವ ಥರ ತೊಗೊತೀರೋ ಆ ಥರದ ಮೇಲೆ ಅಲ್ಲಿ ಅವ್ರು ಬೇರೆ ಥರ ಆಟಾಡೋದು. ಇಲ್ಲ ಮಗ ಆಲ್ರೆಡಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೆಂಕಿ ಆಗಿದ ತಕ್ಷಣ ಇಲ್ಲಿ ಫುಲ್ಲು ಕುತ್ಕೊಂಡು ಇಲ್ಲೇ ಊಟ ಮಾಡೋ ಏರಿಯಾ. ಸೊ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಕುತ್ಕೊಬೇಕು. ಸೊ ಬನ್ನಿ ಫೈರ್ ಹಾಕಿದ್ಮೇಲೆ ನೋಡೋಣ. ಹಾಂ ಗಾಯ್ಸ್ ಬೆಂಕಿ ಹಾಕ್ಬಿಟ್ರು ಫುಲ್ ಬೆಚ್ಚು ಹೆಂಗೈತೆ ಗೊತ್ತಾ. ಮ್ಯೂಸಿಕ್ ಬೇರೆ ಹಾಕ್ತವ್ರೆ ಫುಲ್ಲು, ಅಲ್ಲಿ ಸೌಂಡ್ ಕೇಳಿಸ್ತಾ ಇರ್ಬೋದು. ಬೆಂಕಿ ಹಾಕಿಲ್ಲ ಉರಿತಾ ಐತೆ ಬೆಂಕಿ. ಬ್ರೋ ಕೈ ಇಕ್ಕಿ ಒಂದ್ಸತಿ, ಕೈ ಇಕ್ಕಿ ಒಳಗಡೆ. ಊಟ ಮಾಡ್ಬೇಕು ಗೈಸ್, ಊಟ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಇದ್ದೆ ನಾನು ಮಾತ್ರ ಇದ್ದೆ, ಇನ್ನು ಬೇರೆಯವ್ರು ಯಾರು ಇದ್ದವ್ರೋ ಗೊತ್ತಿಲ್ಲ ಇನ್ನು. ಸೊ ಇದರಲ್ಲಿ ನಾನು ಇನ್ನೊಂದು ಹುಡುಗ, ಅದರಲ್ಲಿ ಎಲ್ಲರೂ ಡಿವೈಡ್ ಆಗಿರಿ. ಇದ್ರಲ್ಲಿ ಮಾತ್ರ ನಮ್ಮ HR ಮಲಗಿದ್ದು. ಅದರಲ್ಲಿ ಇಬ್ಬರು. ಈ ಟೆಂಟಲ್ಲಿ ಆಗಿರೋ ಚಳಿಗೆ ಎಷ್ಟೊತ್ತು ಮಲ್ಕೊಂಡು ಎಷ್ಟೊತ್ತು ಗೆದ್ದೆ ಅಂತಲೂ ಗೊತ್ತಿಲ್ಲಪ್ಪ. ಫೋನೆಲ್ಲ ಚಾರ್ಜ್ ಇದ್ರು ಫೋನೆಲ್ಲ ಆಫ್ ಆಗಿಬಿಡೈತೆ, ಅಷ್ಟು ಸಖತ್ ಕೋಲ್ಡ್ ಐತೆ. ಸೊ ಬರೀ ಮುಖ ತೊಳ್ಕೊಂಡಾಯ್ತು. ಕಾಫಿ ರೆಡಿ ಮಾಡಿದ್ದಾರೆ, ಕಾಫಿ ಹೋಗಿ ಕುಡಿಯೋಣ ಗೈಸ್. ಇದು ನಾವು ಇದ್ದಿದ್ದು ರೆಸಾರ್ಟ್ ಹಿಂದೆನೇ ಇರೋದು ಇದನ್ನು. ಸೊ ಇದೇನೋ ಇದು ಮಾತ್ರ ಗೌರ್ಮೆಂಟ್ ರಿಲೇಟೆಡ್ ಅಂತ, ಮಿಕ್ಕಿದೆಲ್ಲ ಇರ್ಬೋದು. ಬಟ್ ಇಲ್ಲೆಲ್ಲ ಫಸ್ಟು ಈದೊಡೆಗೆಲ್ಲ ಬಿಡ್ತಾಯಿದ್ರು, ಬಟ್ ಇವಾಗ ಎಲ್ಲ ಸ್ಟಾಪ್ ಮಾಡಿಬಿಟ್ಟವ್ರಂತ ಕಂಪ್ಲೀಟಾಗಿ. ಬೆಳಗ್ಗೆನೇ ಎದ್ದು ಬಂದರೆ ಬಾ ಬಿಸಿಲು. ಎಂಡಿಂಗ್ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇರುತ್ತೆ. ಅವ್ರು ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಮೇ ಬಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡು, ಅವ್ರು ನೋಡಿದ್ರೆ ಈ ಆಪೋಸಿಟಲ್ಲಿರೋ ಬೆಟ್ಟಕ್ಕೆ ಹಿಂಗೆ ಕರ್ಕೊಂಡು ಹೋಗಿದ್ದಾರಂತ. ನಾನು ಮಲಗಿಬಿಟ್ಟಿದ್ದೆ. ಟ್ರಕ್ಕಿಂಗಲ್ಲಿ ಎಲ್ಲಿಗೆ ಹೋಗೋಕ್ಕೂ ಆಗಿಲ್ಲ, ಅಷ್ಟು ಚಳಿ ಇಲ್ಲ ಆಚೆ. ಅಯ್ಯಪ್ಪ ಥರ ಚೆನ್ನಾಗಿದೆ ಫುಲ್ಲು. ವ್ಯೂ ಮಾತ್ರ ಮಸ್ತಾಗೈತೆ ಲೇಕ್ ಸೈಡು. ಬನ್ನಿ ಹೋಗಿ ಕಾಫಿ ಕುಡಿಯೋಣ. ಫಸ್ಟು ಕೈಯೆಲ್ಲ ಒಂಥರ ಆಗ್ತೈತೆ, ಕಾಫಿ ಕುಡ್ದು ಆಮೇಲೆ ನೆಕ್ಸ್ಟ್ ಇದು ಮಾಡೋಣ. ನಿಮ್ಮ ನೈಟ್ ಇದ್ದಲ್ಲ ನಾವು ಜೊತೆಲಿ. ಏನಪ್ಪ ಸಮಾಚಾರ? ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ? ವಾಟ್ ಬ್ರೋ? ಗೈಸ್ ಬ್ರೋ ಏನಿದು ಗೇಮ್ ಹೆಸರು? ಅಚ್ಚರಿನಾ? ಬ್ರೋ ಆರ್ಚರಿ ನೀನು ನೋಡು. ಗೈಸ್ ಇದು ಆಡ್ತಾ ಇದ್ದೀನಿ ಇವಾಗ. ಸೊ ಬನ್ನಿ ನೋಡೋಣ. ಎಲ್ಲರೂ ಬಿಸಿಲು, ರಾತ್ರಿ ಎಲ್ಲ ಚಳಿ, ಬೆಳಗ್ಗೆ ಆದರೆ ಬಿಸಿಲು ಫುಲ್ಲು. ಸ್ವಲ್ಪ ಐಸೆಟ್ ಬ್ರೋ. ಮೇಲೆ ಹೊಡೆದ್ಬಿಟ್ಟಿ ಬ್ರೋ. ಆಮೇಲೆ Let's see. What is his score? 4 sir. Okay, very good. No, don't go. Let him go for 0. Then we will calculate what is his points. ವಿಷಯನೆಲ್ಲ ಇಲ್ಲೇ ಬಿದ್ದಾಯ್ತು. Bro, you have to pull that. You are simply pulling this line out. Yes, go for it. Let it go near that also. You have to hit at least more than 6. Inna. One of the greatest. ಟೂ ಸರ್. ಗೈಸ್ ಕ್ರಿಕೆಟ್ ಆಡ್ತಾ ಇದ್ದೀರಾ ವೆಂಕಟೇಶ್? ಅಲ್ಲೇ ಆಡು. ಫಸ್ಟ್ ಅಲ್ಲೇ ವಿಕೆಟ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ಕ್ರಿಕೆಟ್ ಆಡ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಸೊ ನಾವು ರಾಪ್ಲಿಂಗ್ ಮಾಡಿದ್ದು ಅದೇ ಬೆಟ್ಟ. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇವಾಗ ತಿರ್ಗ. ಇದೆಲ್ಲ ಇಳಿತವ್ರೆ. ಇಳಿಯೋ ವೆಂಕಟೇಶ್, ತಳ್ಬಿಡ್ತೀನಿ ನೋಡಿ. ಇಳಿಯೋ
ಗಾಯ್ಸ್ ಸ್ವಿಮ್ಮಿಂಗ್ ಫೂಲಿಗೆ ಬಂದಿದ್ದೀನಿ ಇವಾಗ. ನೆನ್ನೆ ಆಟ ಆಡಿದ್ರಿ, ಬಟ್ ಯಾಕೋ ಹೋಗೋ ಟೈಮಲ್ಲಿ ಇನ್ನೊಂದ್ಸರಿ ಆಡಬೇಕು ಅನ್ನಿಸ್ತು ಅದಕ್ಕೆ. ಸೊ ಫುಲ್ ಸ್ವಿಮ್ಮಿಂಗ್ ಫೂಲು. ಇವಾಗ ಹೋಗಿ ಅದರಲ್ಲಿ ಜಂಪ್ ಮಾಡಿ ಮಲಗೋಕ್ಕಾಗಲ್ಲ, ಆಟ ಆಡ್ಬೇಕಷ್ಟೆ. ನನಗೆ ಈಜು ಬೇರೆ ಬರೋಲ್ಲ, ಸ್ವಿಮ್ಮಿಂಗ್ ಪ್ರಾಬ್ಲಮ್ ಐತೆ. ಜಂಪ್. ಗಾಯ್ಸ್ ನಾನು ಹೋಗಿ ಸ್ವಲ್ಪ ಜಂಪ್ ಮಾಡ್ತೀನಿ. ಯಾಕೋ ಆಗ್ತಾಯಿಲ್ಲ, ಫುಲ್ಲು ಸೆಕೆ, ಮೈಕೈ ನೋವು ಬರೆ. ಬನ್ನಿ ಹೋಗೋಣ. ಗೈಸ್ ಇವಾಗ ಸ್ನಾನ ಆಯಿತು. ಅಪ್ಪ ಸ್ನಾನ ಫುಲ್ಲು ಚಳಿ ನೀರಲ್ಲಿ ಇದ್ದಾಗ ಗೊತ್ತಾಗ್ತಾಯಿಲ್ಲ, ಆಚೆ ಬಂದಮೇಲೆ ಆಗ್ತಾನೆ ಇಲ್ಲಪ್ಪ. ಬ್ರೋ ವಿ ಚೇಂಜ್ ಎವ್ರಿಥಿಂಗ್. ಗಾಯ್ಸ್ ಬನ್ನಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ, ಟೈಮ್ ಆಯಿತು. ಗಾಯ್ಸ್ ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್ಗೆ ಹೋಗಿ ಬಂದಾಯಿತು. ನಾನು ಅವತ್ತೇ ಮಾಡಬೇಕಾಗಿತ್ತು ವೀಡಿಯೋ, ಲೈಕ್ ನೆನ್ನೆನೋ ಮೊನ್ನೆನೋ. ಫೋನಲ್ಲಿ ಚಾರ್ಜ್ ಇದ್ದಿಲ್ಲ ಮತ್ತು ಕ್ಯಾಮ್ರಾದಲ್ಲೂ ಚಾರ್ಜ್ ಇದ್ದಿಲ್ಲ, ಫುಲ್ಲು ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು ಅಂದ್ಕೊಂಡು ವಾಪಸ್ ಬಂದು ಒಂದಿನ ಕೆಲ್ಸಕ್ಕೆ ಹೋಗಿ ಬಂದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಪೂರ್ತಿ ನೋಡಿ, ವೀಡಿಯೋ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆಲ್ಲ ಎಂಜಾಯ್ಮೆಂಟ್ ಮಾಡಿರೋದು. ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ವೇಳೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲ ನಿಮ್ಮ ಡೇನ ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.